ಏ ಹಳೆ ಮುದ್ಕಿ, ಇದು ಹೇಗಿದೆ ಹೇಳು. ನೀವಾ? ಆ ಹಳೆ ಮುದ್ಕಿ ಡೈನೋಸರಸ್ ಎಲ್ಲಿ? ಹಳೆ ಮುದ್ಕಿ, ಆ ಕೊಳ್ಳಿದೇವದ ಮುಖ ನೋಡಿದ್ರೆ ನಂಗೆ ಆಗಲ್ಲ ಅಂತ ನಿಂಗೆ ಗೊತ್ತಿಲ್ಲ? ಕೊಳ್ಳಿದೇವನ? ಯಾರೇ ಧ್ರುವಂಗ್ ಹೇಳ್ತಿದ್ಯಾ? ಹಾ ಹೌದು, ಆ ದೆವ್ವಕ್ಕೇನೆ. ಅಯ್ಯೋ, ಈ ಪ್ಲಾನ್ ನಂದಲ್ಲ ಕಣೆ. ಡೈನೋಸರಸ್ ಡೈನೋಸರಸ್ ಇನ್ನು 10ನೇ ಕ್ಲಾಸ್ಗೆ ಹೀಗೆ ನಿಂಗೆ ಕಾಲೇಜ್ ಬೆಟ್ಲತ್ತ ಬಿಟ್ರೆ ಊರಿಗೆ ಬೆಂಕಿ. ಇದೇ ಬಟ್ಟೆ ತುಂಬಾ ಚೆನ್ನಾಗಿದೆ ಕುಂಬಳಕ, ಇದನ್ನೇ ಹಾಕು. ಇಲ್ಲ, ನನಗೆ ಬಟ್ಟೆ ಹಾಕೊಳ್ಳಲ್ಲ, ಇದೇ ಚೆನ್ನಾಗಿದೆ, ನಾನು ಇದನ್ನೇ ಹಾಕೋತೀನಿ. ಆದ್ರೆ ಇವಳನ್ನ ಮಾತ್ರ ನನಗೆ ಸುಮ್ಮನೆ ಬಿಡಲ್ಲ. ನನಗೆ ಯಾಕೆ ಹೊಡಿತಾ ಇದ್ಯಾ? ಇವೆಲ್ಲ ಪ್ಲಾನ್ ಹೇಳ್ಕೊಂಡಿದ್ದು ಹಳೆ ಮುದ್ಕಿನೇ. ಜಲ ಹಳೆ ಮುದ್ಕಿ. ಮದುವೆಗೆ ಬೇಕಾಗಿರೋ ಎಲ್ಲ ಡ್ರೆಸ್ ತೆಕ್ಕೊಂಡಿದ್ದೀನಿ. ನೈಟ್ ಡ್ರೆಸ್. ವೇದಾಂತು, ವೇದಾಂತು, ಬರೀ ಅಜ್ಜಿ. ತುಂಬಾ ಬ್ಯುಸಿ ಆಗಿದ್ದೇನಪ್ಪ? ನಾನು ಬಂದಿದ್ರಿಂದ ಡಿಸ್ಟರ್ಬ್ ಆಯ್ತಾ? ಏನಜ್ಜಿ ನೀವು ಇಷ್ಟೊಂದು ಫಾರ್ಮಾಲಿಟೀಸ್ ಬೇಕಾ? ಇನ್ನೇನು ಹೊರಡ್ತಿದ್ವಲ್ಲ, ಅದಕ್ಕೆಲ್ಲ ಪ್ಯಾಕ್ ಮಾಡ್ತಿದ್ದೆ. ಯಾರ್ದೋ ಫೋನು? ಸಾಹಿತ್ಯ ಅದು. ಮತ್ತ್ಯಾಕೆ ಮಾತಾಡಲಿಲ್ಲ? ಮಾತಾಡೋ ಪರವಾಗಿಲ್ಲ. ನಾನು ಆಮೇಲೆ ಅವಳ ಹತ್ರ ಮಾತಾಡ್ತೀನಿ. ಅರ್ಜೆಂಟ್ ಏನೂ ಇಲ್ಲ. ಅಲ್ಲ ಕಣೋ, ನೀನು ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ಯಾ. ಆದ್ರೆ ಸಾಹಿತ್ಯನ ಹತ್ರ ಸರಿಯಾಗಿ ಮಾತೇ ಆಡಲ್ಲ ಅಂತೀಯಲ್ಲೋ. ಆ ಕಡೆ ವಿಕ್ಕಿ 3 ಹೊತ್ತು ಫೋನಲ್ಲಿ ಆರ್ತಿ ಜೊತೆನೇ ಇರ್ತಾನೆ. ಆದ್ರೆ ನೀನ್ ಮಾತ್ರ ವಿಚಿತ್ರವಾಗಿ ಆಡ್ತೀಯ. ಮಾತು ಆಡಲ್ಲ, ಮೀಟು ಮಾಡಲ್ಲ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಹೇಗೂ ನಾನು ಸ್ವಲ್ಪ ಹೊತ್ತಲ್ಲಿ ಮೀಟ್ ಮಾಡ್ತೀವಲ್ಲ, ಅದಕ್ಕೆ. ಈ ಮನೇಲಿ ನೀನನ್ನ ಚೆನ್ನಾಗಿ ತಿಳ್ಕೊಂಡಿರೋದು ಅಂದ್ರೆ ಅದು ನಾನು ವೇದಾಂತು. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು. ಬಾಳ ಗೆಳತಿ, ಜೀವನ ಸಂಗಾತಿ ಅನ್ನೋ ಪದಗಳನ್ನ ನೀನು ಕೇಳಿರ್ತೀಯ ಅಲ್ವಾ? ಕೇಳಿದ್ದೀನಿ ಅಜ್ಜಿ. ಆತ್ಮೀಯ ಗೆಳತಿ ಸಂಗಾತಿ ಆಗೋದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೊಂದಿಲ್ಲ ಕಣೋ. ಗೆಳತಿನೇ ಹೆಂಡತಿ ಆಗ್ಬೇಕು, ಹೆಂಡತಿನೇ ಗೆಳತಿ ಆಗ್ಬೇಕು. ಆಗ್ಲೇ ಜೀವನ ಚೆನ್ನಾಗಿರೋದು. ನೀನ್ ಮದ್ವೆ ಆಗ್ಬೇಕು ಅಂದುಕೊಂಡಿರೋ ಹುಡುಗಿನ ನೋಡಿದಾಗ ನಿನ್ನ ಮುಂದಿನ ಜೀವನ ಅವಳ ಜೊತೆನೆ ಅಂತ ನಿನ್ನ ಮನಸ್ಸು 1000 ಸಲ ಹೇಳೋ ತರ ಆಗ್ಬೇಕು. ಅದನ್ ಬಿಟ್ಟು ಇನ್ಯಾವುದೇ ಉದ್ದೇಶಕ್ಕೂ ಸಂಗಾತಿನ ಆಯ್ಕೆ ಮಾಡ್ಕೋಬಾರ್ದು. ಏ ಡೌರಾಣಿ, ನೀನ್ ಯಾಕೆ ಅಕ್ಕನ ಈಗಲೇ ಕಳಿಸ್ಕೊಡೋ ತರ ಅಳ್ತಿದ್ಯಾ? ನೀನ್ ಅಳದ್ ನೋಡಿದ್ರೆ ಅಮ್ಮನೂ ಅಳ್ತಾಳಷ್ಟೇ. ಆಮೇಲೆ ನಮ್ಮ ಹಳೆ ಟೇಪ್ ರೆಕಾರ್ಡರ್ ಅಳಕ್ ಶುರು ಮಾಡಿದ್ರೆ ಮೇಕಪ್ ಎಲ್ಲ ಹಾಳಾಗೋಗುತ್ತೆ ಕಣೆ. ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಕಣೆ, ತುಂಬಾ ಹರ್ಟ್ ಆಗ್ತದೆ. ಏಯ್, ನನಗೂ ಕಷ್ಟ ಆಗ್ತಿದೆ ಕಣೆ, ಆದ್ರೂ ಎಲ್ಲ ಮನ್ಸಲ್ಲಿ ಇಟ್ಕೊಂಡಿಲ್ವಾ? ಲೇ, ಹಾಳಕ್ಕಿನ್ನು ಟೈಮ್ ಇದೆ ಕಣ್ರೆ. ಏ ಅದ್ ಬಿಡಿ, ನಾನು ಹೇಗ್ ಕಾಣಿಸ್ತಿದ್ದೀನಿ ಅದನ್ನ ಹೇಳಿ. ನಾವೆಲ್ಲರೂ ದುಃಖದಲ್ಲಿದ್ರೆ ನಿನ್ನೊಳ್ಳೆ. ಎಲ್ರು ಎಲ್ಲೇ ದುಃಖದಲ್ಲಿದ್ದೀವಿ, ನೀನ್ ಒಬ್ಳೆ ದುಃಖದಲ್ಲಿರೋದು, ಅದು ಡೌ ದುಃಖ. ಎಲ್ರು ಏನೇನ್ ತಗೋಬೇಕೋ ಎಲ್ಲ ತಗೊಂಡಿದ್ದೀರಾ? ಛತ್ರ ಏನು ಹತ್ರದಲ್ಲಿಲ್ಲ, ಆಮೇಲೆ ಅದನ್ನ ಮರ್ತೆ ಇದನ್ನ ಮರ್ತೆ ಅಂತ ಹೇಳೋದಕ್ಕೆ.
ಎಲ್ಲ ನೋಡ್ಕೊಂಡಿದೀವಪ್ಪ, ನೀವ್ ಹೊಡಿ. ಇವಾಗ ನೀವು ಹೀಗೆ ಹೇಳ್ತೀರಾ, ಆಮೇಲೆ ಅಲ್ಲಿ ತಲುಪಿದ್ಮೇಲೆ ಒಂದೊಂದೇ ಶುರು ಮಾಡ್ಕೋತೀರಾ. ಮದ್ವೆಗ್ ಬೇಕಾಗಿರೋ ಖರ್ಚಿಗೆ ಸಂಬಂಧಪಟ್ಟ ದುಡ್ಡಿನ ಚೀಲದಿಂದ ಹಿಡಿದು ರೆಡಿ ಆಗಕ್ ಬೇಕಾಗಿರೋ ಸೇಫ್ಟಿ ಪಿನ್ವರ್ಗೂ ಎಲ್ಲ ಎತ್ತಿಟ್ಕೊಂಡಿದೀವಪ್ಪ. ಲೋನ್ ಕೂಡ ಮಾಡಾಗಿದೆ, ಏನು ಟೆನ್ಷನ್ ಇಲ್ಲ. ಹೊರಡೋಣವಾ? ಚಿಕ್ಕಪ್ಪ ಹಾಗೇನಾದ್ರೂ ಆದ್ರೆ ಬಿಟ್ ಸರ್ವಿಸ್ ಮಾಡಕ್ ನಾ ಇಲ್ವಾ? ಬನ್ನಿ ಹೋಗೋಣ. ಹೆಂಡತಿ ಗಂಡ ಸರಿಯಾಗಿದ್ದೀರಾ. ಈ ಮಾತನ್ನ ಮೆತ್ತಿಗೆ ಹೇಳು, ಆಮೇಲೆ ಬೇಕಿದ್ದು ಬೇಡಿದ್ದು ಎಲ್ಲದನ್ನು ತರಿಸ್ಕೋತಾರೆ. ತಮಾಷೆ ಸಾಕು, ತಡ ಆಗ್ತಾ ಇದೆ. ನಡೀರಿ ಇಲ್ಲ ಪರಿ ನಿಂದಿನ್ನೂ ಮುಗಿಲಿಲ್ವೇನೆ? ಇವಳ್ದು ಈ ಕಾಲಕ್ಕೆ ಮುಗಿಯೋದಿಲ್ಲ. ಸರಿ, ನಾವೆಲ್ಲ ಕಾರಲ್ಲಿ ಕೂತಿರ್ತೀವಿ, ಬೇಗ ಬಾ. ನಡೀರಿ. ಹೋಗು ಆರತಿ, ಹೋಗು. ಇಲ್ಲಿಂದ ಹೊರಟೋಳು ಆ ಮನೆಗೂ ಹೋಗಲ್ಲ, ಮತ್ತು ಈ ಮನೆಗೂ ವಾಪಸ್ ಬರಲ್ಲ. ಇದೇ ನನ್ನ ಕಡೆಯಿಂದ ನಿನಗೆ ಮದುವೆ ಗಿಫ್ಟ್. ರೀ, ಗಂಡನ ಮನೆಯವ್ರು ಬರೋ ಟೈಮ್ ಆಯ್ತಾ ನೋಡಿ. ಬರ್ತಾರೆ, ತಡಿ ಮಾಡಾಗೈತೆ, ಅರ್ಜೆಂಟ್ ಮಾಡಬೇಡ. ಅದಿತಿ ಅಲ್ಲೇ? ನಾನೇನ್ ಗೊತ್ತು, ನಾನು ಅವಳ ಅಸಿಸ್ಟೆಂಟ. ಏನು ಹಂಗೆ ಹೇಳ್ತಿದ್ಯಾ? ಮದುವೆ ಮನೆ ಇದು. ನಾನು ಅದನ್ನೇ ಹೇಳ್ತಿರೋದು. ಮದ್ವೆ ಮನೇಲಿ ಎಲ್ಲರನ್ನು ಸೇರ್ಸೋದು ಒಂದೇ, ಕಪ್ಪೆಗಳನ್ನ ತಗಡಿಗೆ ಹಾಕೋದು ಒಂದೇ. ಸುಮ್ಮನೆ ಮೈನ ಟೆನ್ಷನ್ ಮಾಡ್ಕೊಳ್ತಾಳೆ, ಚಿಕ್ಕವಳ ಬರ್ತಾಳೆ ಬಿಡು. ಇವಳು ಅದಕ್ಕಿಂತ ಅವ್ನ ಕೈ ಜಾಸ್ತಿ ಕಣೆ. ನಾ ಬಂದೆ. ಏನು ಎಲ್ಲಿಗೆ ಹೋಗಿದ್ದೆ? ಅಡ್ಗೆ ರೂಮ್ ಎಷ್ಟು ದೊಡ್ಡದಿದೆ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದೆ ಅಮ್ಮ. ಬರೀ ತಿನ್ನೋದ್ರಲ್ಲ ಕುಂಬಳಕಾಯಿ. ಸುಮ್ನಿದ್ರೆ ಸರಿ. ಇವಾಗ ಹಳೆ ಮುದ್ಕಿ ಯಾಕೆ ಪಾಪ ಅಮ್ಮ ಅಕ್ಕನ್ ಯಾವಾಗ್ಲೂ ಹಳೆ ಮುದ್ಕಿ ಅಂತೀಯಾ? ಡೌರಾಣಿ, ಎಲ್ಲರ ಮುಂದೆ ಬರ್ದು ಬಾಸ್ ಹಾಕ್ಬಿಡ್ತೀನಿ ನಿನ್ನ. ಯಾಕ್ರಿ ಮಾ, ನೀವ್ ಯಾವಾಗ್ಲೂ ಜಗಳನೇ ಆಡ್ತಿರ್ತೀರಾ? ನೀನ್ ಇವಾಗ ಸುಮ್ನಿರ್ಲಿಲ್ಲ ಅಂದ್ರೆ ನಾವಿಬ್ರು ಸೇರಿ ನಿನ್ ಕುದ್ಕೆ ಮೇಲೆ ಕಾಲ್ ಇಟ್ಬಿಡ್ತೀವಿ. ಸಾಕು, ಇದು ಮದುವೆ ಮನೆ, ಇಲ್ಲೂ ಕಿತ್ತಾಡ್ಬೇಡಿ.